ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ಈ ವಿಡಿಯೋವನ್ನು ನೋಡ್ತಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಹೃತ್ಪೂರ್ವಕವಾದಂಥ ವಂದನೆ. ಈಗ ಗಮನಿಸಿ ನೋಡಿ, ಅನೇಕ ಸಾರಿ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತೇವೆ, ವಾಕ್ಯ ಓದ್ತೇವೆ, ಅನೇಕ ಹೋರಾಟಗಳ ಮಧ್ಯದಲ್ಲಿ ನಿಂತ್ಕೊಳ್ತೇವೆ. ಅನೇಕ ಕಾರ್ಯಗಳನ್ನು ಎದುರಿಸುವುದಕ್ಕೆ ಪ್ರಾರ್ಥನೆ ಬಲ, ವಾಕ್ಯದ ಒಂದು ತಿಳುವಳಿಕೆ ನಮ್ಮ ಜೀವಿತದಲ್ಲಿರಬೇಕಾದ್ರೆ ಪ್ರತಿಯೊಂದು ಆಲೋಚನೆಯನ್ನು ದೇವರು ಒದಗಿಸಿ ಹೋಗ್ತಾ ಇರ್ತಾರೆ. ನೋಡಿ, ಇಷ್ಟೆಲ್ಲ ಮಾಡುವಂಥ ನಮ್ಮನ್ನು ಒಬ್ಬರು ಗಮನಿಸುವಂಥ ಒಬ್ಬ ದೇವರಿದ್ದಾರೆ ಅನ್ನೋದನ್ನು ನಾವೊಂದು ಸಾರಿ ಯೋಚನೆ ಮಾಡಬೇಕು. ಅದೇ ರೀತಿಯಾಗಿ ಇದ್ದಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿಯ ಹೆಸರು ಯೋಬ. ಅವನ ಕಾಲದಲ್ಲಿ ಅವನು ದೇವರಿಗೆ ಭಯಭಕ್ತಿ ಉಳ್ಳವನಾಗಿದ್ನು. ಅವನು ದೇವರನ್ನು ಆರಾಧಿಸುವಂಥ ವ್ಯಕ್ತಿಯಾಗಿದ್ನು. ಅವ್ರ ಮಕ್ಕಳ ವಿಚಾರದಲ್ಲಿ ಏನಾದರೂ ತಪ್ಪು ನಡೆದಿದ್ದರೆ ಆ ಮಕ್ಕಳಿಗೋಸ್ಕರ ಅವನು ಯಜ್ಞವನ್ನು ಅರ್ಪಿಸುವಂಥ ವ್ಯಕ್ತಿಯಾಗಿದ್ದರೂ ಕೂಡ ದೇವರು ಬೇರೆಯೊಬ್ಬರಿಗೆ ಅಥವಾ ಸಾತಾನನಿಗೆ ಈ ರೀತಿಯಾಗಿ ಹೇಳ್ತಾನೆ, ನನ್ನ ದಾಸನಾದಂಥ ಯೋಬನನ್ನು ನೀನು ಕಂಡಿದೀಯಾ? ಅಂದರೆ ಏನು ಅರ್ಥ? ನಮ್ಮನ್ನು ಗಮನಿಸುವಂಥ ದೇವರು ಒಬ್ಬನಿದ್ದಾನೆ. ಅನೇಕ ವಿಚಾರಗಳಲ್ಲಿ ನಾವು ಪ್ರಾರ್ಥನೆಗಳಲ್ಲಿದ್ದರೂ, ವಾಕ್ಯಗಳಲ್ಲಿದ್ದರೂ, ಸಾಕ್ಷಿಯೋತ್ತಮವಾದಂಥ ಜೀವಿತ ಇದ್ದರೂ ಕೂಡ ನಮ್ಮನ್ನು ಗಮನಿಸುತ್ತಿರುವಂಥ ಒಬ್ಬ ದೇವರು ನಮ್ಮ ಸಂಗಡ ಇದ್ದಾನೆ. ಯಾವ ರೀತಿಯಾದಂಥ ಕೇಡಾದರೂ ಕೂಡ, ಎಂಥ ವಿಷಯವಾದ ಕಷ್ಟದಲ್ಲಿದ್ದರೂ ಕೂಡ ದೇವರು ನಮ್ಮನ್ನು ಗಮನಿಸುತ್ತಿದ್ದಾನೆ ಎಂಬುದಾಗಿರುವಂಥ ವಿಚಾರಕ್ಕೆ ಯೋಬ ಎಂಬುದಾಗಿರುವಂಥ ಕತೆ ತುಂಬ ದೊಡ್ಡ ಸ್ಫೂರ್ತಿಯಾಗಿರುತ್ತೆ. ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ನಾವು ಸೋಲುವಂಥದ್ದು ಉಂಟು. ನಾವು ಅನೇಕ ಸಾರಿ ಬೇರೆ ರೀತಿಯಾಗಿ ಕುಗ್ಗಿ ಹೋದದ್ದುಂಟು, ನೋವಿಂದ ಮಲಗುವಂಥದ್ದುಂಟು, ಕಣ್ಣೀರಿಂದ ಕಾಲವನ್ನು ಕಳೆಯುವಂಥದ್ದುಂಟು. ಆದರೆ ನಿನ್ನನ್ನು ಕಾಯುವಂಥ ಒಬ್ಬ ದೇವನು ಇದ್ದಾನೆ. ನಿನ್ನ ದಿನಚರಿಗಳನ್ನು ನೋಡುವಂಥ ಒಬ್ಬ ದೇವರು ಪ್ರತಿ ದಿವಸ ಕೂಡ ನಿನ್ನೊಂದಿಗೆ ಮಾತನಾಡುವಂಥ ದೇವರು ನನ್ನ ಗಮನಿಸುತ್ತಿದ್ದಾನೆ. ನಿನ್ನ ಸಾಕ್ಷ್ಯನ ಕಳೆದುಕೊಳ್ಳದೆ ಯಥಾರ್ಥನಾಗಿ ನಿನ್ನ ಓಟವನ್ನು ಓಡುತ್ತಲೇ ಇರಬೇಕು ಎಂಬುದಾಗಿ ಹೇಳುವಂಥ ಒಬ್ಬ ದೇವರು ನಿನ್ನ ಸಂಗಡ ಇದ್ದಾನೆ. ಈ ಒಂದು ಚಿಕ್ಕ ಮಾತು ನೋಡಬೇಕಾದ್ರೆ ಯೋಬ ಎಂಬುದಾಗಿರುವಂಥ ವ್ಯಕ್ತಿನ ದೇವರು ಗಮನಿಸ್ತಿರುವುದಾದರೆ, ಇವತ್ತು ನಿನ್ನನ್ನು ಗಮನಿಸುವಂಥ ಒಬ್ಬ ದೇವರಿದ್ದಾನೆ. ನಾವು ಎಲ್ಲಿ, ಯಾವ ರೀತಿಯಾಗಿ, ಹೇಗೆ ನಮ್ಮ ಸಾಕ್ಷಿಗಳನ್ನು ಕಾಪಾಡಿಕೊಳ್ತಿದ್ದೀವಿ ಎಂಬುದಾಗಿರುವಂಥ ವಿಚಾರಕ್ಕೆ ತುಂಬ ಸೂಕ್ಷ್ಮವಾಗಿರುವಂಥ ಗಮನವನ್ನು ಹರಿಸಬೇಕು. ದೇವರು ಈ ಚಿಕ್ಕ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.